ಹಾಯ್ ಎಲ್ಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫಾಲ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಯಾವ ಥರ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ, ಮತ್ತು ಯಾವುದೇ ರೀತಿ ಸುಕ್ಕು ಬರ್ದಂಗೆ ಯಾವ ಥರ ಹಾಕೋದು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಸೀರೆನ ತಗೊಂಡು ಲಾಸ್ಟ್ ಪಾರ್ಟ್ ಏನಿದೆ ಅಲ್ಲಿ ಒಂದು ಮೊಳದಷ್ಟು ಬಿಟ್ಬಿಟ್ಟು ನೆಕ್ಸ್ಟು ಫಾಲ್ನ ಹಾಕ್ತಾ ಹೋಗಬೇಕು. ಸೈಡ್ ನಾನು ಸ್ಟಿಚ್ ಹಾಕಿದ್ದೀನಿ ಫಾಲ್ಗೆ. ನೋಡಿ, ನೀಟಾಗಿ ಇಟ್ಕೊಂಡು ಸ್ಟಿಚ್ನ ಹಾಕ್ತಾ ಹೋಗಿ. ಬಿಗಿನರ್ಸ್ ಯಾರೇ ಇದ್ರೂ ಕೂಡ. ಮತ್ತು ಕೆಲವೊಮ್ಮೆ ಜವಳ ಅನ್ನೋದು ಏನಿರುತ್ತೆ ಟೈಟಾಗಿರುತ್ತೆ, ಆವಾಗ ಈ ಥರ ಫ್ರಿಲ್ ಕೊಟ್ಬಿಟ್ಟು ನಾವು ಸ್ಟಿಚ್ನ ಹಾಕಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಪಾರ್ಟ್ ಏನಿದೆ ಅದು ಸ್ಟಿಚ್ ಮಾಡಬೇಕಾದ್ರೆ ಸುಕ್ಕು ಅನ್ನೋದು ಬರುತ್ತೆ. ಈ ಥರ ನಾವು ಮೊದಲೇ ಫ್ರಿಲ್ನ ಹಿಡಿದ್ರೆ ಸುಕ್ಕು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೀಟಾಗಿ ಎರಡು ಸೈಡು ಕೂಡ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ತಾ ಹೋಗಿ. 2 ಸತಿ ಇಲ್ಲ 3 ಸತಿ ನಾವು ಫ್ರಿಲ್ ಹಿಡಿಬೇಕಾಗುತ್ತೆ. ಸ್ಟ್ರೈಟಿಗೆ ತಗೊಂಡು ಸ್ಟಿಚ್ ಹಾಕಬೇಕು. ನೋಡಿ, ಇಲ್ಲಿ ಬಾರ್ಡ್ರ್ ಕಮ್ಮಿ ಇದೆ, ಸೊ ನಾನು ಬಾರ್ಡ್ರ್ ಎಲ್ಲಿಗಿದೆ ಅಲ್ಲಿಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಥ್ರೆಡ್ ಬದಲಾಯಿಸಬೇಕಾಗುತ್ತೆ. ಬಾಬಿನ್ ಸೈಡ್ ಥ್ರೆಡ್ನ ನೋಡಿ ತುಂಬ ಈಸಿ ಇದೆ ಫಾಲ್ ಹಾಕೋದು. ಮಿಷಿನ್ ಇದ್ದು ಫಾಲ್ ಹಾಕೋದಕ್ಕೆ ಯಾರ್ಯಾರಿಗೆ ಗೊತ್ತಿಲ್ಲ ಈ ವಿಡಿಯೋ ನೋಡಿ ನೀವು ಕೂಡ ಕಲ್ತ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಸುಕ್ ಮಾಡ್ಕೋಬೇಡಿ. ಒಂದೇ ಸಮ ಬರ್ತಿದೆಯಾ ಫಾಲು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಗೊತ್ತಾಗುತ್ತೆ ನಮಗೆ ಕ್ರಾಸ್ ಬರ್ತಾ ಇದ್ರೆ ಆರಾಮಾಗಿ ಗೊತ್ತಾಗುತ್ತೆ. ಕ್ರಾಸ್ ಬರ್ತಾ ಇದೆಯಾ ಅಂತಂದಾಗ ಸ್ವಲ್ಪ ಫ್ರಿಲ್ ಹಿಡ್ಕೋಬೇಕಾಗುತ್ತೆ. ನೋಡಿ, ಒಂದೇ ಸಮ ನೋಡಿಕೊಂಡು ಹಾಗೆ ಸ್ಟಿಚ್ನ ಹಾಕ್ತಾ ಹೋಗಬೇಕು. ಓಕೆ, ಇದೇ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಹಾಕಬೇಕು. ಏನೂ ಇಲ್ಲ ಅಂದ್ರೂ ಫಾಲು ಜಿಗ್ಜಾಗಿಗೆ 100 ರೂಪೀಸ್ ತೊಗೋತಾರೆ. ಆರಾಮಾಗಿ ಮಿಷಿನ್ ಇದ್ದರೆ ಮಲ್ಲೆ ನೀವೇ ಕೂಡ ಹಾಕೋಬೋದು. ನೋಡಿ, ಈ ಥರ ಹೆಣ್ಣು ಮಾಡಿ ಯಾವ ಥರ ಬಂದಿದೆ ನೋಡ್ಬೋದು. ಒಂಚೂರು ಸುಕ್ಕಿಲ್ದಂಗೆ ನೀಟಾಗಿ ಬರುತ್ತೆ. ಥ್ರೆಡ್ ಅನ್ನೋದು ಕೂಡ ನೀಟಾಗಿ ಸೆಲೆಕ್ಷನ್ ಮಾಡಬೇಕಾಗುತ್ತೆ.